ನಮ್ಮ ಜನಗಳಿಗೆ ಒಂದು ಕೆಟ್ಟ ಅಭ್ಯಾಸ ಇದೆ ಅಂದ್ರೂ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಆಬ್ಜೆಕ್ಟ್ ಕಾಣಿಸಿದ್ರೆ, ಅಂದ್ರೆ ವಸ್ತುಗಳು ಕಾಣಿಸಿದ್ರೆ ಅದನ್ನ ತಗೊಂಡು ನೋಡಿ ಬಿಟ್ಟು ಹೋಗುವಂತಹ ಜನ ಇದ್ದಾರೆ. ಇನ್ನು ಕೆಲವರು ಕಾಲಲ್ಲೇ ಹಿಂಗೆ ಅದನ್ನ ಏನಿರ್ಬೋದು ಅಂತ ಹೇಳಿ ನೋಡಿ ಬಿಟ್ಟು ಹೋಗುವಂತಾನು ಜನ ಇದ್ದಾರೆ. ಆ ರೀತಿಯಾಗಿ ನೀವೇನಾದ್ರೂ ಇನ್ನು ಮುಂದೆ ಮಾಡಿದ್ರೆ ಅದು ನಿಮ್ಗೆ ಗೊತ್ತಿಲ್ಲದೆ ನಿಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳಕ್ ಬಂದಿದ್ದೀನಿ. ಸೊ ಏನಿದು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ ಪೂರ್ತಿ ವಿಡಿಯೋನ ನೋಡಿ. ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ಉತ್ತರ ಪ್ರದೇಶ ಪೊಲೀಸ್ ಅವ್ರ ಕಡೆಯಿಂದ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿಕೆಗಳು ಬರುತ್ತೆ. ಯಾರೋ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಪೆನ್ ಬಿದ್ದಿದೆ ಅಂತ ಹೇಳಿ ಆ ಪೆನ್ ಅಂತ ಅಂದ್ಕೊಂಡು ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ನೋಡೋದಕ್ಕೆ ಹಿಂಗೆ ಟಿಕ್ ಟಿಕ್ ಅನ್ನೋ ಪೆನ್ಗಳು ಇರ್ತಾವಲ್ಲ, ಅಂತಹ ಪೆನ್ನು ಅದನ್ನ ಈ ರೀತಿಯಾಗಿ ಪ್ರೆಸ್ ಮಾಡಿದಾನೆ. ಅದು ಪ್ರೆಸ್ ಮಾಡಿದ್ದೇ ತಡ ಅವನ ಕೈ ಕಂಪ್ಲೀಟ್ ಬ್ಲಾಸ್ಟ್ ಆಗೋಗಿದೆ, ಅಂದ್ರೆ ಕಂಪ್ಲೀಟ್ ಕೈ ಛಿದ್ರ ಆಗೋಗಿದೆ. ಅಂಡ್ ಯಾವುದೇ ರೀತಿಯಾದಂತಹ ವಸ್ತುಗಳನ್ನೇ ಆಗಿರ್ಲಿ, ನಾವು ರಸ್ತೆಯಲ್ಲಿ ಬಿದ್ದಿದ್ದಾಗ ಅದನ್ನ ತಗೋಬಾರ್ದು, ಅದನ್ನ ಮುಟ್ಟಕ್ ಹೋಗ್ಬಾರ್ದು ಅನ್ನೋ ವಿವೇಚನ ನಮ್ಮಲ್ಲಿ ಬೆಳೆಸ್ಕೋಬೇಕಾಗಿದೆ ಇನ್ನು ಮುಂದೆ ಆದ್ರೂ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಪೆನ್ ಅನ್ನೋ ಒಂದು ಆಸೆಗೆ ಕೈನಲ್ಲಿ ಇಟ್ಕೊಂಡ, ಆದ್ರೆ ಅದು ಛಿದ್ರ ಆಗೋಯ್ತು ಅವನ ಕೈ. ಅದು ನೋಡೋದಕ್ಕೆ ಸೇಮ್ ಪೆನ್ ತರಾನೇ ಇರುತ್ತೆ. ಪೆನ್ ಅಲ್ಲ, ಆದ್ರೆ ಅದು ಬಾಂಬ್. ಯಾಕೆ ಈ ತರ ಮಾಡ್ತಿದ್ದಾರೆ, ಏನಕ್ಕೆ ಈ ತರ ಮಾಡ್ತಿದ್ದಾರೆ, ಯಾರು ಈ ರೀತಿಯಾದಂತಹ ಬಾಂಬ್ಗಳನ್ನ ರಸ್ತೆಗಳ ಮೇಲೆ ಎಸಿತಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನು ಅದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಆದ್ರೆ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಪೆನ್ ಸಿಕ್ತಲ್ಲ ಅಂತ ಹೇಳಿ ಹಿಂಗೆ ಕೈಯಲ್ಲಿ ಎತ್ಕೊಂಡು ನೋಡಕ್ ಹೋಗ್ಬೇಡಿ. ಅದು ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಜೀವಕ್ಕೆ ಹಾನಿ ಆಗುವಂತಹ ವಿಷಯಗಳು ಆಗಿರ್ಬೋದು. ಅಂಡ್ ನಮ್ಗೆ ಆ ಒಂದು ನೆಗ್ಲಿಜೆನ್ಸಿನೋ ಅಥವಾ ಇಲ್ಲ ನಮ್ಗೆ ಬಿಡು ಏನು ಆಗಲ್ಲ ಅನ್ನೋ ಧೈರ್ಯನೋ ಗೊತ್ತಿಲ್ಲ. ಪ್ರತಿಯೊಂದು ಬಾರಿ ಕೂಡ ಸಾಕಷ್ಟು ಜನ ಈಗಲೂ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದೇನಾದ್ರೂ ಒಂದು ಪೆನ್ನು ಪೇಪರೋ ಏನಾದ್ರೂ ಬಿದ್ದಿದ್ರು ಅದು ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಸಿದ್ರೆ ಪಟ್ಟಂತ ಎತ್ಕೊಂಡ್ಬಿಡ್ತಾರೆ. ಯಾರಿಗ್ ಗೊತ್ತು ಅದು ಬಾಂಬ್ ಕೂಡ ಆಗಿರ್ಬೋದು. ಅಂಡ್ ಮಕ್ಕಳನ್ನ ಆಚೆ ಕಡೆ ಆಟಾಡಕ್ ಬಿಡ್ಬೇಕಾದ್ರೂ ಕೂಡ ಒಂದ್ ಸ್ವಲ್ಪ ಪೇರೆಂಟ್ಸ್ ಗಮನಕ್ಕೆ ತಂದಿಟ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ, ಮಕ್ಕಳು ಏನ್ ಸಿಕ್ಕಿದ್ರೆ ಅದನ್ನ ಮುಟ್ತಾ ಇರ್ತಾರೆ. ಈ ರೀತಿಯಾದಂತಹ ವಿಷಯಗಳು ಈಗ ನಡೀತಾ ಇರೋದ್ರಿಂದ ಒಂದಷ್ಟು ಗಮನ ಇರ್ಲಿ ಎಲ್ಲರಿಗೂ. ಏನಂದ್ರೆ ಅದನ್ನೇ ಮುಟ್ಟದ್ ಬೇಡ ನಾವು ರಸ್ತೆಯಲ್ಲಿ ಅನ್ನೋದನ್ನ. ಅಂಡ್ ಮತ್ತಷ್ಟು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಅಶ್ವವೇಗ ನ್ಯೂಸ್ನ ಫಾಲೋ ಮಾಡಿ.